ಕೊಟ್ಬಿಟ್ಟು ಹಿಂಗೆ ನೋಡ್ಬಿಟ್ಟು ಕೈಯಿಂದ ತಟ್ಟೆ ಕಿತ್ಕೊಂಡ್ಬಿಟ್ರು ಊಟ ಹಾಕ್ಬಿಟ್ಟು ಕೈಯಲ್ಲಿ ಇಟ್ಕೊಂಡಿದ್ದೀನಿ ಇನ್ನೇನು ತಿನ್ನಬೇಕು ಅಂತ ಕೈಯಿಂದ ತಟ್ಟೆ ಕಿತ್ಕೊಂಡ್ಬಿಟ್ರು. ಚಾಲೆಂಜ್ ಬಂತು ಸರ್. ದಿಸ್ ಇಂಡಸ್ಟ್ರಿ ಇದೇ ಇಂಡಸ್ಟ್ರಿಯಲ್ಲಿ ನನ್ನ ಕುಂಟಿಸ್ಬಿಟ್ಟು ಅಣ್ಣ ಟಿಫಿನ್ ತಗೊಳ್ಳಿ ಅಣ್ಣ ಅಂತ ಮಾಡಿಲ್ಲ ನನ್ನ ಹೆಸರು ವೇಣುನೇ ಇಲ್ಲ ಅಂತ ಚಾಲೆಂಜ್ ಮಾಡಿದೆ ಸರ್. ಹೊಡಿ ಸ್ಟಾರ್ಟ್ ಆಯಿತು ಫೈಟು. ಫೈಟ್ ಇಬ್ಬರಿಗೂ ನನಗೂ ಪ್ರಭಾಕರ್ಗೂ ಫೈಟ್ ಮಾಡ್ತಾ ಇದ್ದೀರಿ. ಬೆಳಿಗ್ಗೆ ಸಾಯಂಕಾಲ ಅವಮಾನ ಮಾಡಿದ್ರು. ಇವಾಗ ಕೆಲಸ ಚೆನ್ನಾಗಿದ್ದ ತಕ್ಷಣ ಸರ್ ತಿನ್ನಿ ಸರ್. ಸಿನಿಮಾ ರಂಗದಲ್ಲಿ ನಿಮ್ಗೆ ಆಗಿರೋಂಥ ಅವಮಾನಗಳೇನಿದೆ? ಅವಮಾನ ಆಗಿದೆ. ಈ ಕೆಲವು ಈಗೋಯಿಸಮ್ಗಳು ಜಾಸ್ತಿ ಆಗಿ ಹೊಟ್ಟೆ ಉರಿಗಳಿಗೆ ನನ್ಗೆ ಅವಮಾನ ಮಾಡಲೇಬೇಕು ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡು ಅವಮಾನ ಮಾಡಿಸಿದ್ದಾರೆ. ಒಂದ್ಸಲ ಶೂಟಿಂಗ್ಗೆ ನಮ್ಮ ಒಬ್ರು ಏನು ಮಾಡಿದ್ರು, ನೀನು ಹೋಗ್ಬಿಡು ಶೂಟಿಂಗಲ್ಲಿ ನೀನು ಹೋಗಿ ಡೈರೆಕ್ಟ್ ಪ್ರಭಾಣ ಮೀಟ್ ಮಾಡ್ಬಿಡು, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಬಿಡು ಅಂದ. ಪ್ರಭಾಣ ಮೀಟ್ ಮಾಡ್ಬಿಡು, ಹಿಂಗೆ ಅವ್ರು ಹೆಂಗೆ ಹೇಳ್ತಾರೆ ಕೇಳ್ಬಿಡು. ನಾನು ಸೀದಾ ಹೋಗ್ಬಿಟ್ಟು ಅಣ್ಣ ನಾನು ಈ ಥರ ವರ್ಕ್ ಮಾಡಕ್ಕೆ ಬಂದಿದ್ದೀನಿ. ಹೌದಮ್ಮ ಇದು ಏನು ಓಕೆ ಆಯ್ತಲ್ಲ ಅಂದರು. ಹೌದಣ್ಣ ಅಂತ ಸರಿಮ್ಮ ಮಾಡೋಣ ವರ್ಕ್ ಮಾಡು ಅಂತ ಹೇಳಿ ಅವ್ರು ಹೋಗಿ ಕಾಸ್ಟ್ಯೂಮ್ ಹಾಕೊಂಡ್ರು. ಹೋಗಿ ಕಾಸ್ಟ್ಯೂಮ್ ಮೇಯರ್ ಪ್ರಭಾಕರ್ ಅಂತ ಮೇಯರ್ ಪ್ರಭಾಕರ್ ಅಂತ ಕಾಸ್ಟ್ಯೂಮ್ ಹಾಕೊಂಡು ನಿಂತ್ಕೊಂಡಿದ್ದೆ. ಎಲ್ಲ ಹುಡುಗರುಗಳು ಇದ್ರು. ಅವ್ರು ಯಾರೋ ಒಬ್ರು ಬಂದರು. ಎಷ್ಟು ಜನ ಬಂದಿದ್ದಾರೆ ಎಲ್ಲರೂ ಆರ್ಟಿಸ್ಟ್ಗಳು ವಿಲನ್ಗಳೆಲ್ಲ ಫೈಟ್ರುಗಳೆಲ್ಲ ಇವಾಗ ಲೆಕ್ಕ ಹಾಕಿದ್ರು. ಇವು ಇನ್ನೊಬ್ರು 4 ಜನ ಇನ್ನೊಬ್ರು ಎಲ್ಲೋ ಅಂದರು. ನನಗೆ ಸಂಕೋಚ, ಹೆಂಗಪ್ಪ ನಮ್ಗೆ ಹೆಂಗೆ ಏನು ಮಾಡೋದು, ಮೊದಲೇ ಇವ್ರಿಗೂ ನಮ್ಗೆ ಆಗಲ್ಲ. ಅವ್ರ ಹೆಸರು ಬೇಡ ಅಪ್ಪ, ಅವರು ನಮ್ಮ ಸ್ನೇಹ ವಿಶ್ವಾಸ ಹೆಂಗೆ 4 ಆಯ್ತು. ಇನ್ನೊಬ್ರು ಎಲ್ರಿ ಅಂದ್ರೆ 5ನೇವ್ರು ನಾನು ಡೋರ್ ಪಕ್ಕದಲ್ಲಿ ಮರೆಯಾಗ್ತಿದ್ದೆ. ಆಮೇಲೆ ಮೆಲ್ಲ ಆಚೆ ರೈ ನೀವೇನ್ರಿ ನೀವ್ಯಾಕ್ರಿ ಬಂದ್ರಿ? ಆಲ್ರೆಡಿ ಪಿಕ್ಚರ್ಗಳು ಮಾಡ್ತಾ ಇದ್ದೀನಿ, ತುಂಬಾ ಪಿಕ್ಚರ್ ಮಾಡಿದ್ದೆ, ನೀವ್ ಯಾಕ್ರಿ ಬಂದ್ರಿ ಇಲ್ಲಿ? ನಿಮ್ಗೆ ಯಾವನ್ ಬರ ಕೇಳಿದ್ದಿಲ್ಲಿ, ಹೋಗ್ ಮೊದ್ಲು ಆಚೆ ಅಂದ್ಬಿಟ್ರು. ನಾನು ನಿಂತ್ಕೊಂಡು ಸರಿ ಅಂದ್ಬಿಟ್ಟು ಏನು ಮಾಡೋದು, ಎಲ್ಲಾರ ಮುಂದೆ ಎಲ್ಲ ಶೂಟಿಂಗ್ ಸೆಟ್ನವ್ರು ಎಲ್ಲಾರ ಮುಂದೆ ಹೋಗಿ ಆಚೆ ಮೊದಲು ಅಂದ್ಬಿಟ್ಟ. ಸರಿ ಅಂದ್ಬಿಟ್ಟು ಏನು ಮಾತಾಡೋಕ್ಕಾಗಿಲ್ಲ. ನಾನು ಸುಮ್ಮನೆ ಸೈಲೆಂಟಾಗಿ ಒಂದು ಕಡೆ ನೋವು, ಹೋಗಮ್ಮ ಅಂತ ಹೇಳಿ ಸರಿ ಅಂದ್ಬಿಟ್ಟು ಭಾಳ ನೋವಿನಲ್ಲೇ ಆಚೆ ಬರ್ತಾಯಿದ್ರೆ ಅವ್ರು ಆನಂದ್ ಸಿಂಗ್ ಅಂತ ಒಬ್ಬರಿದ್ರು. ಯಾರಿಗ ಅವಮಾನ ಮಾಡ್ತೀಯ ನೋಡಿ ಹೆಂಗವ್ರೆ ಅವರು, ಒಂದು ಸ್ವಲ್ಪ ಕಣ್ಬಿಟ್ಟು ನೋಡು ಅವ್ರು ಹೆಂಗವ್ರೆ, ಸರಿಯಾಗಿ ಕರೆಕ್ಟಾಗಿ ನೋಡು ಅವ್ರ ಮುಖ ಅವ್ರ ಬಾಡಿ ಹೆಂಗ್ ಇವತ್ತಲ್ಲ ನಾಳೆ ಅವ್ರು ಏನಾಗೋಗ್ಬಿಡ್ತಾರೆ ಇಂಡಸ್ಟ್ರಿಯಲ್ಲಿ ನೋಡು. ನೀನು ಅವ್ರಿಗೆ ಅವಮಾನ ಮಾಡ್ತಾ ಇದೀಯಾ, ಎಚ್ಚರ ಹುಷಾರು, ಆ ತಪ್ಪು ಕೆಲಸ ಯಾವತ್ತೂ ಮಾಡಬೇಡ ನೀನು ಅಲ್ಲ. ಸರಿ ಅಂದ್ಬಿಟ್ಟು ಇವಾಗ ಏನು ಮಾಡ್ಬೇಕಾದ್ರೆ ಕೆಲಸ ಕೊಡು, ಅವ್ರಿಗೆ ಕೆಲಸ ಕೊಟ್ಟು ಪೇಮೆಂಟ್ ಅವ್ರು ಫಿಕ್ಸ್ ಮಾಡು ಅಂದರು. ಆನಂದ್ ಸಿಂಗ್ ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ಕೊಡ್ತೀನಿ ಸರ್ ನಾನು. ಆ ಟೈಮಲ್ಲಿ ಅವ್ನಿಗೆ ಅವಮಾನ ಆಗೋವಾಗ ಯಾಕೋ ಮಾಡ್ತೀವಿ, ಒಬ್ಬರು ನಮ್ಗೆ ಸಪೋರ್ಟಿವ್ ನಿಂತಾಗ ನಮಗೆ ಅಲ್ಲಿಂದ ನಾನು ಸರಿ ಅಷ್ಟು ಬೇಕು ಇಷ್ಟು ಬೇಕು ಅಂತ ದುಡ್ಡು ಕೇಳಬಾರ್ದು, ನಾನು ಕೊಟ್ಟಷ್ಟು ಇಸ್ಕೊಬೇಕು ಅಂದರು. ಅವರು ಅವಮಾನ ಮಾಡಿದ್ರು. ಸರಿ ಸರ್ ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡ್ಬೇಕು ನೀನು ಅಂತ. ಅಲ್ಲಿರೋ ಹುಡುಗರುಗಳಲ್ಲೇ ಒಪ್ಕೊಂಬೇಡಮ್ಮ, ನೀನು ಜೂನಿಯರ್ ಆರ್ಟಿಸ್ಟ್ ಅಲ್ಲ, ನೀನು ಜೂನಿಯರ್ ಆಲ್ರೆಡಿ ಮಾಡಿದ್ಯಾ, ನೀನು ಜೂನಿಯರ್ ಆರ್ಟಿಸ್ಟ್ ಅಲ್ಲ, ನೀನು ವರ್ಕರ್, ನೀನು ಎಲ್ಲ ಕೆಲಸ ಮಾಡಿ ನೀನು ಒಪ್ಕೊಬೇಡ ಅಂತ ಹುಡುಗರುಗಳು ಸೈಗೆ ಮಾಡಿದ್ರು. ಇಲ್ಲ ಸರ್ ನಾನು ಜೂನಿಯರ್ ಆರ್ಟಿಸ್ಟಾಗಿ ಮಾಡಲ್ಲ, ಮತ್ತು ಇನ್ನೇನು ಮಾಡ್ತೀಯ ಅಂದರೆ ಮಾಡಿದ್ರೆ ಆರ್ಟಿಸ್ಟಾಗಿ ಮಾಡ್ತೀನಿ, ಇಷ್ಟು ಬೇಕು ಅಷ್ಟು ಬೇಕು ಅಂತ ದುಡ್ಡು ಕೇಳಬಾರ್ದು, ನಾನು ಕೊಟ್ಟಷ್ಟು ಇಸ್ಕೊಬೇಕು ದುಡ್ಡು ಅಂದರು. ಸರಿ ಸರ್ ಹೋಗು ಅಂದರು. ಅಂದ್ಬಿಟ್ಟು ತಲೆ ಬಗ್ಗಿಸ್ಕೊಂಡು ಹೋಗ್ಬಿಟ್ಟೆ. ದೊಡ್ಡವರವರು, ನಾವು ಚಿಕ್ಕವರು. ಹೋದೆ ಹಂಗೆ ಬೆಳಗಿಂದ ಸಾಯಂಕಾಲ ಗಂಟೆ ವರ್ಕಲ್ಲೇ ಇದ್ದೆ. ಸಾಯಂಕಾಲ ಎಲ್ಲರಿಗೂ ಬ್ರೇಕ್ಫಾಸ್ಟ್ ಟಿಫಿನ್ ಕೊಡ್ತಾಯಿದ್ರು. ಕೊಟ್ಬಿಟ್ಟು ಹಿಂಗೆ ನೋಡ್ಬಿಟ್ಟು ಕೈಯಿಂದ ತಟ್ಟೆ ಕಿತ್ಕೊಂಡ್ಬಿಟ್ರು. ಊಟ ಹಾಕ್ಬಿಟ್ಟು ಕೈಯಲ್ಲಿ ಇಟ್ಕೊಂಡಿದ್ದೀನಿ ಇನ್ನೇನು ತಿನ್ನಬೇಕು ಅಂತ ಕೈಯಿಂದ ತಟ್ಟೆ ಕಿತ್ಕೊಂಡ್ಬಿಟ್ರು. ಚಾಲೆಂಜ್ ಬಂತು ಸರ್. ದಿಸ್ ಇಂಡಸ್ಟ್ರಿ ಇದೇ ಇಂಡಸ್ಟ್ರಿಯಲ್ಲಿ ನನ್ನ ಕುಂಟಿಸ್ಬಿಟ್ಟು ಅಣ್ಣ ಟಿಫಿನ್ ತಗೊಳ್ಳಿ ಅಂತ ಮಾಡಿಲ್ಲ ನನ್ನ ಹೆಸರು ವೇಣುನೇ ಇಲ್ಲ ಅಂತ ಚಾಲೆಂಜ್ ಮಾಡಿದೆ ಸರ್ ಅವತ್ತು ನಾನು. ಗಾಡ್ ಪ್ರಾಮಿಸ್, ದಿಸ್ ವಾಸ್ ಮೈ ಚಾಲೆಂಜ್. ಇದೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಣ್ಣ ಕಾಫಿ ಬೇಕಣ್ಣ ಟೀ ಬೇಕಣ್ಣ ಅಂತ ಕೇಳಬೇಕು ಈ ಜನಗಳು. ಐ ವಿಲ್ ಡೂ ದ್ಯಾಟ್. ಚಾಲೆಂಜಿಂಗ್ ಬಂತು ಮೈಂಡಲ್ಲಿ ನನಗೆ ಆವತ್ತು, ಕೋಪಕ್ಕೆ ಚಾಲೆಂಜಿಂಗ್ ಬಂತು. ಸೈಲೆಂಟಾಗಿ ಕುತ್ಕೊಂಡಿದ್ದೆ. ಒಳಗಡೆ ಬೆಂಕಿ, ಒಳಗಡೆ ವಾಲ್ಕೆನೋ ಬೆಂಕಿ. ನಮಗೆ ಹಿಂಗೆ ಅವಮಾನ ಮಾಡಿ ಸರಿ ಅಂದ್ಬಿಟ್ಟು ವರ್ಕ್ ಸ್ಟಾರ್ಟ್ ಆಯಿತು. ಟೈಗರ್ ಪ್ರಭಾಕರ್ಗೂ ನಮಗೂ. ಅವರು ಪ್ರಭಾಕರ್ಗೆ ಏನೇನು ಮಾಡ್ತೀಯಮ್ಮ ನೀನು ಅಂದರು. ನಾವು ಮಾಡೋ ಕೆಲಸ ತೋರಿಸ್ದೆ. ಅವ್ರು ರಾಜು ಅಂತ ಒಬ್ಬ ಅಸೋಸಿಯೇಟ್ ಇದೆ. ರಾಜು
ಎಲ್ಲಾರನ್ನೂ ಅವಾಯ್ಡ್ ಮಾಡು ಇವರೊಬ್ಬರಿಗೂ ನಾನು ಮುಂದೆ ಅಂದ್ರು. ಗೊತ್ತಾಗಿ ಅಂದ್ರೆ ನಿಮ್ಮನ್ನ ಬಾಡಿ ನೋಡಿದ ತಕ್ಷಣ ಫೈಟ್ಗೆ ಇದೇ ಸರಿ ನಮ್ಗೆ ಬಾಡಿ ಕೆಲಸ ಲುಕ್ಕು ಇದು ಎಲ್ಲಾರನ್ನೂ ಅವಾಯ್ಡ್ ಮಾಡ್ಬಿಡು, ಇವರೊಬ್ಬರಿಗೂ ನಾನು ಮುಂದೆ ಅಂದ್ರು. ಸೂಪರ್. ಹಂಗೆ ಹೇಳ್ಬಿಟ್ರು ಪ್ರಭಾಕರ್ ಅವರು. ರೆಡಿ ಸ್ಟಾರ್ಟ್ ಆಯ್ತು, ಫೈಟ್ ಆಯ್ತು. ಸುಮ್ಮನೆ ಇಬ್ಬರಿಗೂ ಎಮೋಷನ್ನು ಹೊಡಿ ಸ್ಟಾರ್ಟ್ ಆಯ್ತು ಫೈಟು. ಫೈಟ್ ಇಬ್ಬರಿಗೂ, ನನಗೂ ಪ್ರಭಾಕರ್ಗೂ ಫೈಟ್ ಮಾಡ್ತಾ ಇದ್ದೀರಿ. ಪ್ರಭಾಕರ್ ಅವರು ಒಂಥರ ಆಚೆ ಬಂದ್ಬಿಟ್ಟು ಹೇಳಿದ್ರು, ಭಾಳ ಮುಂದೆ ಬಂದ್ಬಿಡ್ತಾರೆ ಇವರು, ಭಾಳ ಮುಂದೆ ಬಂದ್ಬಿಡ್ತಾರೆ, ಹೇಳಿದ್ದೀನಿ ನೋಡು, ಜ್ಞಾಪಕ ಇಟ್ಕೊಳ್ರಿ ಅಂತ. ಇಬ್ರದ್ದು ಫೈಟ್ ಮಾತ್ರ ಸಖತ್ತಾಗಿರ್ತಿತ್ತಲ್ಲ, ಬಾಡಿಗೂ ಕೂಡ ಅಷ್ಟೇ. ಬಂದು ಜೋರಾಗಿ ಕೂಗಿ ಹೇಳಿದ್ರು, ಭಾಳ ಮುಂದೆ ಬಂದ್ಬಿಡ್ತಾರೆ, ನೋಡ್ತಾ ಇರು ಅಂದ್ರು. ನನಗೆ ಸಮಾಧಾನ ಆಯಿತು. ನೀವು ನಂಬಲ್ಲ, ಆ ಎಪಿಸೋಡ್ ಆದಮೇಲೆ ನಮ್ಮ ತಟ್ಟೆ ಕಿತ್ಕೊಂಡಿದ್ನಲ್ಲ, ಓಡೋಗಿ ಚಿಕನ್ ಬಿರಿಯಾನಿಗಳೆಲ್ಲ ಪ್ಯಾಕೆಟ್ಗಳು ತಂದ್ಕೊಂಡು, ಸರ್ ಚಿಕನ್ ಬಿರಿಯಾನಿ ತಿನ್ನಿ ಸರ್, ಹಂಗೆ ಚೇಂಜು ಜನ. ಬೆಳಿಗ್ಗೆ ಸಾಯಂಕಾಲ ಅವಮಾನ ಮಾಡಿದ್ರು. ಇವಾಗ ಕೆಲಸ ಚೆನ್ನಾಗಿದ್ದ ತಕ್ಷಣ ಸರ್ ತಿನ್ನಿ ಸರ್, ತಿನ್ನಿ ಸರ್, ಏನು ಸರ್, ಏನು ಬರೀ ಏನೇನು ಬೇಕಾ ಸರ್ ನಿಮಗೆ, ತಕ್ಷಣ ಮರ್ಯಾದೆ ಚೇಂಜ್ ಆಗೋಯ್ತು. ದಟ್ ವಾಸ್ ಮೈ ಎಕ್ಸ್ಪೀರಿಯನ್ಸ್ ಭಾಳ ಕೆಟ್ಟ. ಅದಾದ್ಮೇಲೆ ತುಂಬಾ ಸ್ಪೀಡಾಗಿ ಬಂದ್ರೆ ಎಲ್ಲ ಸಿನಿಮಾಗಳಿಗೂ ಕೋಪ ಬಿತ್ತು ನನಗೆ. ಇದೇ ಥರ ನನಗೆ ಯಾರು ಅಣ್ಣ ಟಿಫಿನ್ ತಗೊಳ್ಳಿ, ಕಾಫಿ ತಗೊಳ್ಳಿ, ಹಂಗೆ ಆಗಲೇಬೇಕು ಇಂಡಸ್ಟ್ರಿಯಲ್ಲಿ ಅಂತ ಭಾಳ ರೋಷ ಬಂದ್ಬಿಟ್ಟು. ಇಟ್ಟು 100 ಜನ ಇದ್ದಾರೆ, 100 ಜನಗಳ ಮಧ್ಯೆ ಇನ್ಸಲ್ಟ್ ಆಯ್ತು ನನಗೆ. ಈಗ ಯಾಕೆ ಸಿನಿಮಾ ಇಂಡಸ್ಟ್ರಿಗೆ ನೀವು ಆಕ್ಟಿಂಗ್ ಮಾಡ್ತಾ ಇಲ್ಲ, ಹೋಗ್ತಾ ಇಲ್ಲ? ಇವಾಗ ನೋಡಿ ಸರ್, ಆವತ್ತಿನ ಇಂಡಸ್ಟ್ರಿ ಇದ್ದಿದ್ದೇ ಬೇರೆ. ಅವ್ರ ಕಲಾ ಸರಸ್ವತಿ ಪೂಜೆ ಮತ್ತೆ ಒಂದು ಕಲೆಗೆ ಒಂದು ಬಹಳ ದೊಡ್ಡ ಗೌರವ ಇತ್ತು. ಇದು ನಾನು ರವಿ ಸರಲ್ಲಿ ನೋಡಿದ್ದೀನಿ, ಬಹಳ ದೊಡ್ಡ ಗೌರವ. ಕಲೆ ಅವ್ರಿಗೆ ಕೆಲಸ ಮಾಡುವಾಗ ಶ್ರದ್ಧೆ, ಕೆಲಸದಲ್ಲಿ ಶ್ರದ್ಧೆ. ಅವ್ರಿಗೇನು ಜನಗಳನ್ನ ಮನರಂಜಿಸ್ಬೇಕು, ಸಂತೋಷ ಪಡಿಸ್ಬೇಕು, ಈ ಶಾರ್ಟಿಂಗ್ ಮಾಡಬೇಕು, ಜನ ಇಷ್ಟಪಡ್ತಾರೇನೋ, ಇದು ಇಷ್ಟಪಡ್ತಾರೆ ಜನ, ಅವ್ರು ಏನು ತಿಳ್ಕೊತಾರೆ, ಅವ್ರಿಗೆ ಇದಿತ್ತು. ಮತ್ತು ಅವ್ರ ಪ್ರಾಜೆಕ್ಟ್ನ ಚೆನ್ನಾಗಿ ಬರಬೇಕು ಅನ್ನೋದು ರಾತ್ರಿ ಹಗಲು ಕನಸು. ಕನಸುಗಾರ. ಅದು ಮಂಜಿನ ಹನಿಲಿ ನೀವು ಮಾಡಿದ್ರಿ? ಹೌದು, 5 ವರ್ಷ ವರ್ಕ್ ಮಾಡಿದ್ರು. 5 ವರ್ಷ 2007 ಇಂದ ಹಿಡಿದು 2011ವರೆಗೂ ಮಾಡಿದೆ. ಏನಾಗಿ ಅದ್ರಲ್ಲೂ ವಿಲನ್ನೇ. ರವಿ ಸರ್ ಡೈಲಾಗ್ ಡಿಫ್ರೆಂಟ್, ರವಿ ಸರ್ಗೂ ನಮಗೂ ಡೈಲಾಗ್ಗಳು ಡಿಫ್ರೆಂಟ್ ಟೈಪ್ಸ್ ಡೈಲಾಗ್ಗಳು ಅದರಲ್ಲಿ. ಆ ಪಿಕ್ಚರ್ ಬಂದಿರೋ ಭಾಳ ಚೆನ್ನಾಗಿತ್ತು. ಅದರಲ್ಲೂ ಭಾಳ ಒಳ್ಳೊಳ್ಳೆ ರಿಸ್ಕಿ ಶಾಟ್ಗಳು ಮಾಡಿದೆ. ಭಾಳ ಫಸ್ಟ್ ಮಂಜಿನಾನಿ ಮಾಡಿದ್ರು. ಅದು ಏನಾಯ್ತು ಗೊತ್ತಿಲ್ಲ, ಸಂದೇಶ್ ನಾಗರಾಜ್ ಅವ್ರಿಗೆ ಅವ್ರಿಗೂ ಏನಾಯ್ತು ಗೊತ್ತಿಲ್ಲ. ಪಿಕ್ಚರು ಫಿನಿಶ್ ಆಯಿತು. ಸಿನಿಮಾ ಬೇಡ ದುಡ್ಡು ಕೊಡು ಅಂತ ಅವರವರಲ್ಲೇ ಏನೋ ಸ್ಟಾಪ್ ಆಗಿ ಅವ್ರು ಚಾಲೆಂಜು ರವಿ ಸರ್ಗೆ. ನಾನು ಮಾಡಿದ ಪಿಕ್ಚರ್ ಬೇಡ ಅಂದ್ಬಿಟ್ಟು ಹೋಗ್ಬಿಟ್ರು. ನಾನು ಮತ್ತೆ ಮಂಜಿನಾನಿ ಹೆಸರಲ್ಲಿ ಇನ್ನೊಂದು ಪಿಕ್ಚರ್ ಮಾಡ್ತೀನಿ ಅಂತ ಮತ್ತೆ ಅದೇ ಮಂಜಿನ ಹೆಸರು ಬಟ್ ಬೇರೆ ಪಿಕ್ಚರು, ಎರಡನೇ ಪಿಕ್ಚರು ಹಂಗೆ ಮಾಡಿದ್ರು. ಅದರಲ್ಲೂ ನನಗೆ ಬೇರೆ ಥರ ವಿಲನ್ ರೋಲ್ ಕೊಟ್ಟು ಹಠ. ಡೆಫಿನೆಟ್ಲಿ ಸರ್, ಭಾಳ ಹಠ. ಅವರು ಗ್ರೇಟ್ ವರ್ಕರು, ಅಷ್ಟೇ ಹಠ. ಅವ್ರಿಗೆ ಇನ್ನೇನಿಲ್ಲ, ಜನಗಳಿಗೆ ಸಂತೋಷ ಪಡಿಸ್ಬೇಕು ಅಷ್ಟೇ, ಒಳ್ಳೆ ಚೆನ್ನಾಗಿ ತೋರಿಸ್ಬೇಕು, ಜನಗಳು ಖುಷಿಯಾಗಿ ಕ್ಲಾಪ್ಸ್ ಹೊಡ್ಬೇಕು, ಇಷ್ಟೇ ಅವ್ರ ಆಸೆ ರವಿ ಸರ್ಗೆ. ಖರ್ಚು ಮಾಡೋ ಲೆಕ್ಕನೇ ಎತ್ತಿರಲಿಲ್ಲ ಅವರು. ಆ ಥರ ವ್ಯಕ್ತಿ ನಮ್ಮ ಕನ್ನಡದಲ್ಲಿ ಖಂಡಿತ ಇರಬೇಕು ಸರ್. 100 ವರ್ಷ ಚೆನ್ನಾಗಿರ್ಬೇಕು. ಇಲ್ಲಿಗೆ ಯಾರಾದರೂ ಸಿನಿಮಾ ಹೀರೋಗಳು ಯಾರಾದರೂ ನಿಮ್ಮ ಮನೆ ಹತ್ರ ಬಂದು ನಿಮ್ಗೆ ಕರ್ಕೊಂಡು ಹೋಗಿದ್ದು ಯಾರು? ಅದು ರವಿ ಸರ್. ನನಗೆ ಅವ್ರಿಗೆ ಡ್ರೈವರ್ ಕರ್ಸ್ಕೊತಾ ಇದ್ರು. ಅವ್ರಿಗೆ ಡ್ರೈವರ್ಗಳು ಭೋಜನ ಕೊಡೋ ರೆಸ್ಪೆಕ್ಟೇ ಇಲ್ಲ ಅದು. ಅವ್ನು ಎಲ್ಲೇ ಇರಲಿ ಮನೆ ಹತ್ರ, ಅವ್ನು ಎಷ್ಟೇ ಲೇಟ್ ಆಗಲಿ, ಅವ್ನ ಮನೆಗೆ ಇಲ್ಲದೇ ಇದ್ರೂ ಪರವಾಗಿಲ್ಲ, ಕಾಯ್ಕೊಂಡಿದ್ದು ಕರ್ಕೊಂಬರ್ರಿ ಅವನ್ನ. ಅವರು ಸಾರ್ ಬಾಸ್ ನೀವು ಬಂದಿಲ್ಲ ಅಂದರೆ ನಮಗೆ ಆವಾಜಗಳು ಬನ್ನಿ ಅಂತ ಅವ್ರು ಡ್ರೈವರ್ಗಳು ಬಂದು ಕೈ ಮುಗಿದು ಕಾಲು ಮುಗಿದು ಬನ್ನಿ ಸಾರ್ ಅಂತ ಕರ್ಕೊಂಡು ಹೋಗ್ಬಿಡೋರು ಗಾಡಿಯಲ್ಲಿ, ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೋಡ್ ಏನೋ ಅನ್ನೋರು. ಅಣ್ಣ ಹಿಂಗಣ್ಣ ಕೆಲಸ ವರ್ಕ್ ಐತೆ ಮಾಡೋ ಅಂದರು. ಆಯ್ತಣ್ಣ. ಇತ್ತೀಚೆಗೆ ಗಾಂಧಿನಗರ ಕಡೆ ಎಲ್ಲ ಏನಾದ್ರು ಹೋಗ್ತೀರಾ? ಹೋದಾಗ ಏನಾದರೂ ಹೋಗಲ್ಲ. ನಾ 1-2 ಸಲ ಹೋಗಿದ್ದೆ. 1-2 ಸಲ ಹೋದೆ. ರೆಸ್ಪಾನ್ಸ್ಗಳು ನೆಗೆಟಿವ್ ಇತ್ತು. ರೆಸ್ಪಾನ್ಸ್ ನೆಗೆಟಿವ್ ಇತ್ತು. ಯೋಚನೆ ಮಾಡಿದೆ, ನಾನು ಯಾವ ಕಾಲದಲ್ಲೂ ನಾವು ಯಾರಿಗೂ ನಾವು ವರ್ಕರ್ ಸರ್, ನಾವು ಹಾರ್ಡ್ ವರ್ಕ್ ಬಕೆಟರ್ ಅಲ್ಲ. ನಮ್ಮ ಪ್ರಾಣದ ಮೇಲೆ ಆಸೆ ಬಿಟ್ಟು ಶಾರ್ಟ್ಸ್ ಮಾಡಿರೋನು ನಾನು ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಶಾರ್ಟ್ಸ್ ಮಾಡಿರೋನು. ಅದು ಡ್ಯೂಪ್ ಇಲ್ಲ. ಮಾದೇಶ ಮಂಜಿನಾನಿಯಲ್ಲಿ ಒಂದು ಶಾರ್ಟ್ ಮಾಡಿದ್ದೆ. ಪ್ರಕಾಶ್ ರೈ ಮತ್ತೆ ಅವ್ರು ಯಾರೋ ಹೆಸರು